ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ 144 ವರ್ಷಗಳಿಗೊಮ್ಮೆ ಬರುವ ಮಹಾಕುಂಭಮೇಳ ಅದ್ದೂರಿಯಾಗಿ ನಡೆಯುತ್ತಿದೆ. ಗಂಗಾ, ಯಮುನಾ ಹಾಗೂ ಸರಸ್ವತಿ ಮಹಾನದಿಗಳ ಸಂಗಮ ಕ್ಷೇತ್ರವಾದ ತ್ರಿವೇಣಿ ಸಂಗಮದಲ್ಲಿ ಪ್ರತಿದಿನ ಕನಿಷ್ಠ 50 ಲಕ್ಷ ಭಕ್ತರು ಪವಿತ್ರ ಸ್ನಾನ ಮಾಡುತ್ತಿದ್ದಾರೆ. ಆದರೆ ವಸಂತ ಪಂಚಮಿ ಹಾಗೂ ಕೊನೆಯ ಅಮೃತದ ಸ್ನಾನದ ದಿನದ ಹಿನ್ನೆಲೆ ಕೋಟ್ಯಾಂತರ ಭಕ್ತರು ಮತ್ತು ಸಂತರು ಒಂದೇ ದಿನ ಅಮೃತ ಸ್ನಾನ ಮಾಡಿ ಪುನೀತರಾಗಿದ್ದಾರೆ. ಮಕರ ಸಂಕ್ರಾಂತಿಯ ದಿನ ಮೊದಲ ಶಾಹಿ ಸ್ನಾನ ನಡೆದಿತ್ತು. ಜನವರಿ 29ರಂದು ಮೌನಿ ಅಮಾವಾಸ್ಯೆಯ ದಿನ ಎರಡನೇ ಶಾಹಿ ಸ್ನಾನ ನಡೆದಿದೆ. ಇನ್ನು ಫೆಬ್ರವರಿ 3ರಂದು ವಸಂತ ಪಂಚಮಿಯ ದಿನದಂದು ಮೂರನೇ ಹಾಗೂ ಕೊನೆಯ ಶಾಹಿ ಸ್ನಾನ ನಡೆದಿದೆ. ವಾಸ್ತವವಾಗಿ ಈ ಮಹಾಕುಂಭಮೇಳ ಮಹಾಶಿವರಾತ್ರಿಯ ದಿನದವರೆಗೆ ಮುಂದುವರಿಯುತ್ತೆ. ಆದರೆ ಅಮೃತ ಸ್ನಾನ ಮಾತ್ರ ವಸಂತ ಪಂಚಮಿ ಈ ಪವಿತ್ರ ದಿನದಂದು ಅಂತ್ಯವಾಗಿದೆ.